ಹುಟ್ಟುಹಬ್ಬದ ದಿನ ಸಾರ್ವಜನಿಕರು ಪ್ರೀತಿಯಿಂದ ಗೌರವದಿಂದ ಅವ್ರಿಗೆ ಹತ್ತತ್ರ 1 ಲಕ್ಷ ರೂಪಾಯಿಯನ್ನ ನಿಧಿ ಕೊಟ್ಟರು. ಕೊಟ್ಟ ತಕ್ಷಣ ಅದನ್ನ ಈ ಸಂಸ್ಥೆಗೆ ಡಿವಿಜಿ ಕೊಟ್ಟುಬಿಟ್ರು. ಅದಕ್ಕೆ ಹೇಳ್ತಾರೆ, ಆ ಷರತ್ತಿನ ಮೇಲೆಯೇ ಡಿವಿಜಿ ಸನ್ಮಾನಕ್ಕೆ ತಲೆ ಕೊಟ್ಟದ್ದು ಅಂತ. ಸನ್ಮಾನ ತಲೆ ಕೊಟ್ಟದ್ದು ಆ ಕಂಡೀಷನ್ ಮೇಲೇನೆ. ಅಲ್ಲಿ 1 ಲಕ್ಷ ರೂಪಾಯಿ ಏನ್ ಬಂತು ಅದು ಗೋಖಲೆ ಇನ್ಸ್ಟಿಟ್ಯೂಟ್ಗೆ ಹೋಗಬೇಕು ಅಂತ ಕೊಟ್ಟದ್ದು. ಅದ್ರ ಮರುದಿನ ಏನಾಯ್ತು ಒಂದು ಘಟನೆ ಅಂತ ಒಂದು ಕಡೆ ದಾಖಲಿಸ್ತಾರೆ. ನಮ್ಮ ER ಸೇತುರಾವ್ ಇದ್ರು, ಸುಧಾದಲ್ಲಿದ್ದಂಥವ್ರು, ಎಡಿಟರ್ ಆಗಿದ್ದಂಥವ್ರು. ಅವರು ಡಿವಿಜಿ ಮನೆ ಮುಂದಿದ್ದಂಥ ಒಂದು ಅಂಗಡಿ ಪಕ್ಕದಲ್ಲಿ ನಿಂತ್ಕೊಂಡು ಸಿಗರೇಟ್ ಸೇರ್ತಾ ಇದ್ರಂತೆ. ಮರುದಿನ ನಿಂತ್ಕೊಂಡು ಸೇರ್ತಾ ಇರಬೇಕಾದ್ರೆ ಡಿವಿಜಿ ಮನೆಯಿಂದ ಒಂದು ಚೀಟಿ ಹೋಯ್ತಂತ ಅಂಗಡಿ ಯಜಮಾನನಿಗೆ. ಆತ ನೋಡ್ಕೊಂಡ. ಇವರಿಗೆ ಕುತೂಹಲ, ಏನಿರಬಹುದು ಚೀಟಿಯಲ್ಲಿ ಅಂತ. ಆ ಚೀಟಿಯಲ್ಲಿ ಬರೆದಿತ್ತಂತೆ, ಮನೆಗೆ ಕಾಫಿ ಪುಡಿ ಸಕ್ಕರೆ ಬೇಕಾಗಿದೆ, ತಕ್ಷಣ ಕೊಡೋದಕ್ಕೆ ದುಡ್ಡಿಲ್ಲ, ನಂತರ ಕೊಟ್ರ ಆದೀತೆ. ಸೇತುರಾವ್ ಬೆರಗಾಗಿ ಹೋದ್ರಂತೆ. ನಿನ್ನೆ ದಿವಸ ಈ ಮನುಷ್ಯ 1 ಲಕ್ಷ ರೂಪಾಯಿ ಕೊಟ್ಟದ್ದನ್ನ ಸಂಸ್ಥೆ ಕೊಟ್ಟರು, ಮನೆಯಲ್ಲಿ ಪರಿಸ್ಥಿತಿ ಹೀಗಿದೆ. ದಯವಿಟ್ಟು ಗಮನಿಸಬೇಕಾದ್ದು, 1 ಕೋಟಿ ರೂಪಾಯಿ ಇದ್ದವರು 1 ಲಕ್ಷ ರೂಪಾಯಿ ದಾನ ಮಾಡಬಹುದು, 1 ಲಕ್ಷ ಇದ್ದವರು 1000 ಕೊಡಬಹುದು. ಆದರೆ ಇರೋದನ್ನೆಲ್ಲಾನು ಕೊಡೋದಿದೆಯಲ್ಲ, ಸಂಸ್ಥೆಗೆ ತಮ್ಮನ್ನು ತೆರೆ ಮಾಡಿಕೊಡೋದಿದೆಯಲ್ಲ, ಇದು ಅದ್ಭುತವಾದಂಥ ಡಿವಿಜಿ ಮಾಡಿದಂಥ ಕೆಲಸ, ಸಂಸ್ಥೆಗೋಸ್ಕರ ತಮ್ಮನ್ನು ತೆತ್ತಂಥ ಕೆಲಸ. ಅವ್ರ ಸ್ನೇಹ ಎಂಥದ್ದು, ಅವರು ಸ್ನೇಹ ಮಾಡಿದಂಥ ಸ್ನೇಹ ಹೇಗೆ ಸ್ನಿಗ್ಧವಾಗಿ ಉಳ್ಕೊಂತು ಕೊನೆವರೆಗೂ ಅಂತ. ಇವರು ಅವರ ಜೊತೆಗಿರ್ಬೋದು, ಅವ್ರು ಇವರ ಜೊತೆಗಿರ್ಬೋದು. ಒಂದು ಬಹಳ ತಮಾಷೆಯಾದಂಥ ಘಟನೆ, ಬಟ್ ಮನಸ್ಸಿಗೆ ಮುಟ್ಟುವಂಥ ಘಟನೆ. VC ಅವರು ಮೇಷ್ಟ್ರಾದ್ರು. VC ತಾರಾಮಯ್ಯನವರು ಸಾಹಿತ್ಯ ಪಾಠ ಮಾಡಬೇಕು ಅಂತ ಆಯ್ತು. ಆಗ ಅವ್ರು ಹೋಗಿ TS ವೆಂಕಣ್ಣಯ್ಯನವ್ರ ಹತ್ರ ಹೇಳ್ಕೊಂಡ್ರಂತೆ, ನೋಡಿ ಸ್ವಾಮಿ, ನಾನು ಮೂಲತಃ ಅರ್ಥಶಾಸ್ತ್ರದವನು, ಎಕನಾಮಿಕ್ಸ್ ಪ್ರೊಫೆಸರ್ ನಾನು, ನನಗೆ ಸಾಹಿತ್ಯ ಹೇಳೋದು ಸ್ವಲ್ಪ ಕಷ್ಟ ಆಗ್ತದೆ, ನೀವು ನನಗೆ ಮಾರ್ಗದರ್ಶನ ಮಾಡಬೇಕು ಅಂತ. ಆಯ್ತು, ಅದೇನು ತೊಂದರೆ ಇಲ್ಲ, ದಿನಾಲು ಬನ್ನಿ ಶಂಕರ ಮಠದ ಹತ್ರ, ನಿಮ್ಗೆ ಸ್ವಲ್ಪ ಮಾತಾಡ್ತೇನೆ ಅಂದ್ರಂತೆ. ದಿನಾಲು VC ಅವರಲ್ಲಿ ಹೋಗೋದು, ವೆಂಕಣ್ಣಯ್ಯನವರು ಪಾಠ ಮಾಡೋದು ಆಗ್ತಿತ್ತಂತೆ. ಸ್ವಲ್ಪ ದಿವಸ ಆದಮೇಲೆ ಡಿವಿಜಿ ವೆಂಕಣ್ಣಯ್ಯವ್ರ ಕಡೆ ಹೋಗ್ಬಿಟ್ಟು ಚೆನ್ನಾಗಿ ಬೈದ್ರಂತೆ. ಬೈದು, ನೀನು ಮಿತ್ರದ್ರೋಹಿ ಇದ್ದಿ, ನೀನು ಮಿತ್ರದ್ರೋಹಿ, ವಂಚಕ, ಘಾತಕ ನೀನು ಅಂತೆಲ್ಲ ಬೈದ್ರಂತೆ. ಯಾಕೆ ಅಂತ ಕೇಳಿದ್ರೆ, ನನ್ನ ಮಿತ್ರನಾಗಿ ನೀನು ಈ ಸಾಹಿತ್ಯ ಚರ್ಚೆಗೆ ನಾನು ಕರ್ಕೊಳ್ಳಿಲ್ಲಲ್ಲ, ನೀನು ಎಲ್ಲ VC ಕೊಡ್ತಾ ಇದೀಯಾ, ನಾನು ಕರಿಬೇಕಾಗಿತ್ತು, ನನಗೇಕೆ ಸಾಹಿತ್ಯ ಹೇಳಿಕೊಡ್ಲಿಲ್ಲ ಅಂತ ವೆಂಕಣ್ಣಯ್ಯನವರಿಗೆ ಡಿವಿಜಿ ಕೇಳಿದಂಥ ಮಾತು. ಇನ್ನೊಂದು ಮಿರ್ಜಾ ಇಸ್ಮಾಯಿಲ್ ಜೊತೆಗೆ ನಾನು ಯಾಕೆ ಬೇರೆ ಬೇರೆ ಚಿತ್ರಗಳನ್ನು ಹೇಳ್ತಾ ಇದ್ದೇನೆ ಅಂದ್ರೆ, ಬೇರೆ ಬೇರೆ ಜನರ ಜೊತೆಗೆ ಅವರ ಸಂಪರ್ಕವನ್ನು ಹೇಗೆ ಇಟ್ಕೊಂಡಿದ್ರು. ಸುಲ್ತಾನ್ ಪೇಟೆ ಗಣೇಶ್ ಇದರ ಸಲುವಾಗಿ ಸ್ವಲ್ಪ ತಕರಾರಾದಾಗ ದಿವಾನ್ ಮಿರ್ಜಾ ಇಸ್ಮಾಯಿಲ್ ರವರಿಗೂ ಡಿವಿಜಿಗೂ ಒಂದು ಸ್ವಲ್ಪ ವಾಗ್ಯೋಧ್ಯ ಆಯಿತು, ಚೆನ್ನಾಗಿ ತಕರಾರೇ ಆಯಿತು, ತುಂಬಾ ಜಗಳ ಆಯಿತು. ಆ ಜಗಳ ನೋಡಿದವರಿಗೆ ಬಹುಶಃ ಇದು ಸಂಬಂಧ ಮುರಿತು ಅಂತ ಅನ್ನಿಸ್ತಂತೆ ನೋಡಿದವರಿಗೆ. ಅದಾದ ಒಂದು 2 ದಿವಸಕ್ಕೋ ಏನೋ ಡಿವಿಜಿ ಅವರ ಟೈಫಾಯ್ಡ್ ಆಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ರು. ಸುಮಾರು 1 ತಿಂಗಳವರೆಗೂ ಅಲ್ಲಿದ್ರು ಹಾಸ್ಪಿಟಲಲ್ಲಿ ಅಂತ. ನೋಡಿ, ಡಿವಿಜಿ ನೆನೆಸ್ಕೋತಾರೆ, ನಾನು ಮೊದಲು ಗೊತ್ತಾಗಲಿಲ್ಲ, 1 ತಿಂಗಳು ನನ್ನ ಆಸ್ಪತ್ರೆಯಲ್ಲಿದ್ದರೆ ದಿವಾನ್ ಮಿರ್ಜಾ ಇಸ್ಮಾಯಿಲ್ ಅವರು ದಿನ ತಮ್ಮ ಕುದುರೆ ಮೇಲೆ ಸವಾರಿ ಹೋಗ್ತಾ ದಿನ ಆಸ್ಪತ್ರೆ ಹತ್ತು ಬಂದು ನನ್ನ ಆರೋಗ್ಯ ವಿಚಾರಿಸ್ಕೊಂಡು ಹೋಗ್ತಾ ಇದ್ರು, ಹೇಗಿದ್ದಾರೆ ಇವತ್ತು ಅಂತ. ಜನ ಅನ್ಕೊಂಡಿದ್ದು ಅವ್ರು ಜಗಳಾಡಿದ್ರು ಅಂತ. ಹೇಳ್ತಾರೆ, ನಮ್ಮ ವ್ಯಾಜ್ಯ ಇರೋದು ಆ ವಸ್ತುವಿಗೋಸ್ಕರ, ವ್ಯಕ್ತಿಗೋಸ್ಕರ ಅಲ್ಲ. ವ್ಯಕ್ತಿಗೋಸ್ಕರ ಜಗಳ ಇರಲಿಲ್ಲ ನಮ್ದು, ಆ ವಿಚಾರಕ್ಕೋಸ್ಕರ ನಮ್ಮಲ್ಲಿ ಭಿನ್ನಾಭಿಪ್ರಾಯ ಇತ್ತು ಆ ಕ್ಷಣಕ್ಕೆ, ಸರಿ. ಆದರೆ ವ್ಯಕ್ತಿಯವರ ಜೊತೆಗೆ ಭಿನ್ನಾಭಿಪ್ರಾಯ ನಂದು ಯಾವತ್ತೂ ಇರಲಿಲ್ಲ. ಅವ್ರು ಹೇಳ್ತಾರೆ, ಇಸ್ಮಾಯಿಲ್ ಅವರ ಸ್ನೇಹ ಎಷ್ಟು ಸಿಗ್ಧವಾದದ್ದು, ನನಗೋಸ್ಕರ ಮಾಡ್ತಿದ್ರು ಅಂತ. ಇನ್ನೊಂದು ಅತ್ಯಂತ ಸುಂದರವಾದಂತಹ ಘಟನೆ ಆದದ್ದು, ಬೆಂಗಳೂರು ನಾಗರತ್ನಮ್ಮ ಎಲ್ಲರೂ ಗೊತ್ತಿರುವಂಥವ್ರು. ಅವ್ರು ಮಾಡಿರುವಂತಹ ಸಂಗೀತ ಸೇವೆ ಯಾರೂ ಮರೆಯೋ ಅಂತಿಲ್ಲ. ಅವರು ದೇವದಾಸಿಯಾಗಿದ್ದು ಸತತ ಪ್ರಯತ್ನದಿಂದ ಸಂಗೀತಕ್ಕೊಂದು ಅಮೋಘ ಕಾಣಿಕೆ ಕೊಟ್ಟರು. ಅವರಿಗೆ ಸ್ವಲ್ಪ ವಯಸ್ಸಾದಾಗ ಆರೋಗ್ಯ ಕುಸಿದು ಈ ವಿಕ್ಟೋರಿಯಾ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ರಂತೆ. ಆಗ ಡಿವಿಜಿ ಹೋಗಿ ವಿಚಾರಿಸಿಕೊಂಡು ಅವರು ಕಾಳಜಿ ತಗೋತಾ ಇದ್ರು. ಒಂದು ದಿವಸ ಡಿವಿಜಿ ಅವರ ಹತ್ರ ಹೋಗಿ ನಾಗರತ್ನಮ್ಮ ಹತ್ರ ಮಾತಾಡ್ತಿರ್ಬೇಕಾದ್ರೆ ಅವ್ರು ತುಂಬಾ ಖಿನ್ನರಾಗಿ ಡಿಪ್ರೆಷನ್ ಆದಾಗ ಹೇಳಿದ್ರಂತೆ, ಏನ್ ಸ್ವಾಮಿ ನಂದು ನೋಡಿ, ನಾನು ಹುಟ್ಟಿದಾಗ ನನಗಿಟ್ಟ ಹೆಸರು ನಾಗರತ್ನ, ನನಗಿಟ್ಟ ಹೆಸರು ನಾಗರತ್ನ, ಆದದ್ದು ಭೋಗರತ್ನ, ಈಗ ರೋಗರತ್ನ ಆಗಿದ್ದೇನೆ ಅಂತ ದುಃಖಪಟ್ಟು ಹೇಳಿದ್ರಂತೆ. ನನ್ನ ಹೆಸರು ನಾಗರತ್ನ, ಆದದ್ದು ಭೋಗರತ್ನ, ಈಗ ಇದ್ದದ್ದು ರೋಗರತ್ನ ಅಂತ ಹೇಳಿದ್ರಂತೆ. ಡಿವಿಜಿ ಎಷ್ಟು ಚೆನ್ನಾಗಿ ಸಾಂತ್ವನ ನೀಡಿದ್ರು ಅಂತಂದ್ರೆ, ನೋಡಿ, ಈ ಭೋಗ ರೋಗ ಎರಡೂ ತಾತ್ಕಾಲಿಕವಾದದ್ದು, ಭೋಗ ರೋಗ ಎರಡೂ ತಾತ್ಕಾಲಿಕವಾದದ್ದು.
ಆದರೆ ಜನ ನಿಮ್ಮನ್ನು ಹೇಗೆ ನೆನೆಸ್ಕೋತಾರೆ ಗೊತ್ತಾ? ನೆನೆಸ್ಕೊಳ್ಳೋದು ನಿಮ್ಮನ್ನ ರಾಗರತ್ನ, ತ್ಯಾಗರತ್ನ ಅಂತ ನೆನೆಸ್ಕೋತಾರೆ. ಅವು 3 ಹೇಳಿದ್ರಲ್ಲ ಮೊದಲು ನೀವು, ನಾಗರತ್ನ, ಭೋಗರತ್ನ, ರೋಗರತ್ನ ಅಂತ ಹೇಳಿದ್ರಲ್ಲ, ಅದ್ರ ಜೊತೆಗೆ ಇವೆರಡು ರತ್ನ ಸೇರಿಸ್ಕೊಂಡ್ಬಿಡಿ, ನೀವೇ ಪಂಚರತ್ನ ಆದಿರಿ ಅಂತ ಹೇಳಿದ್ರಂತೆ. ಆ ಕ್ಷಣಕ್ಕೆ ಹೊಳೆದು ಆ ಅನನ್ಯವಾದಂತಹ ಪ್ರೀತಿ ಇದೆಯಲ್ಲ, ಮತ್ತೊಬ್ಬರಿಗೆ ಸಾಂತ್ವನ ಕೊಡೋ ಶಕ್ತಿ ಇದೆಯಲ್ಲ, ಅದು ಸಾಧಿಸಿತ್ತು ಅವರಿಗೆ. ಇನ್ನೊಂದು ಮಾತನ್ನ ತುಂಬಾ ಹಿಡಿಸಿದ್ದು, ವಿಕ್ಷಿಪ್ತವಾದಂತಹ ಮನುಷ್ಯ, ಅತ್ಯಂತ ಬ್ರಿಲಿಯಂಟ್, ಅಬ್ಸಲ್ಯೂಟ್ಲಿ ಬ್ರಿಲಿಯಂಟ್, ಆದರೆ ಅದು ಯಾವ ದಿಕ್ಕಿಗೆ ಹೋಗ್ತದೆ ಅಂತ ಹೇಳೋ ಸಾಧ್ಯ ಇಲ್ಲ ಅಂತ ಟಿ.ಪಿ. ಕೈಲಾಸಂರವರು. ಟಿ.ಪಿ. ಕೈಲಾಸಂರವರಿಗೆ ಡಿ.ವಿ.ಜಿ ಬಗ್ಗೆ ತುಂಬಾ ಗೌರವ, ಡಿ.ವಿ.ಜಿ ಅವರಿಗೆ ಕೈಲಾಸಂ ಬಗ್ಗೆ ಅಷ್ಟೇ ಪ್ರೀತಿ. ನಾನು ಹೋದ ಸಲ ಮಾತಾಡಿದಾಗ ಕೈಲಾಸಂ ಅವ್ರ ಬಗ್ಗೆ ಡಿ.ವಿ.ಜಿ ಹೇಳಿದ ಮಾತನ್ನು ಹೇಳಿದೆ, ಎಷ್ಟು ಪ್ರೀತಿ ಅದು. ಕೈಲಾಸಂರವರು ಯಾವಾಗಲೂ ಡಿ.ವಿ.ಜಿ ಅವರನ್ನ ಗಾಡ್ ವಿಲ್ಲಿಂಗ್ ಗುಂಡಪ್ಪ ಅಂತ ಕರಿತಿದ್ರಂತೆ. ಯಾವಾಗಲೂ ಕರೆಯೋದು ಗಾಡ್ ವಿಲ್ಲಿಂಗ್ ಗುಂಡಪ್ಪ ಅಂತ. ಯಾರೊಬ್ರು ನನಗನ್ಸ ಮಟ್ಟಿಗೆ ಬಹುತೇ ರಾಜರತ್ನಂ ಅವರು ಇರಬಹುದೇನೋ ಕೇಳಿದ್ರಂತೆ ಅವರಿಗೆ, ಕೈಲಾಸಂ ಅವರಿಗೆ, ಏನಿದು ಪ್ರತಿ ಸಲ ನೀವು ಗಾಡ್ ವಿಲ್ಲಿಂಗ್ ಗುಂಡಪ್ಪ, ಗಾಡ್ ವಿಲ್ಲಿಂಗ್ ಗುಂಡಪ್ಪ ಅಂತಿರಲ್ಲ, ಯಾಕೆ ಅಂತ. ಕೈಲಾಸಂ ಹೇಳಿದ ಮಾತಿದೆಯಲ್ಲ, ಎಷ್ಟು ಖುಷಿ ಕೊಡುವಂತ ಮಾತು ಗೊತ್ತಾ? ಅವ್ರು ಹೇಳ್ತಾರೆ, ಗಾಡ್ ವಿಲ್ಲಿಂಗ್ ಗುಂಡಪ್ಪ ಯಾಕಂತೀನಿ ಅಂದ್ರೆ, ಲ್ಯಾಟಿನ್ ನಲ್ಲಿ ಡಿಯೋ ವ್ಯಾಲೆಂಟೆ ಅಂದ್ರೆ ಗಾಡ್ ವಿಲ್ಲಿಂಗ್ ಅಂತ ಅರ್ಥ. ಡಿ.ವಿ. ಗುಂಡಪ್ಪ ಅಲ್ವೇ ಇವರು? ಆ ಡಿ.ವಿ. ಅಂದ್ರೆ ಡಿಯೋ ವ್ಯಾಲೆಂಟೆ ಅಂದ್ರೆ ಗಾಡ್ ವಿಲ್ಲಿಂಗ್ ಗುಂಡಪ್ಪ ಅಂದ್ರೆ ಅರ್ಥ ಗೊತ್ತೋ? ಭಗವಂತ ಅಪೇಕ್ಷೆ ಪಟ್ಟಾಗ ಮಾತ್ರ ಗುಂಡಪ್ಪನವರನ್ನು ಹುಟ್ಟೋ ಸಾಧ್ಯ ಅಂತ. ಅದಕ್ಕೆ ಗಾಡ್ ವಿಲ್ಲಿಂಗ್ ಗುಂಡಪ್ಪ ಅಂತೇನೆ ಅಂತ ಕೈಲಾಸಂ ಹೇಳಿದ ಮಾತು. ಕೈಲಾಸಂ ವಾಸ್ ಫ್ಯಾಸಿನೇಟಿಂಗ್ ಆಸ್ ಫಾರ್ ಎಸ್ ಪ್ಲೇಯಿಂಗ್ ವಿತ್ ದ ವರ್ಡ್ಸ್ ಈಸ್ ಕನ್ಸರ್ನ್ಡ್. ಅವ್ರು ಹೇಳ್ತಿದ್ರು, ಡಿಯೋ ವ್ಯಾಲೆಂಟಿ ಅಂದ್ರೆ ಗಾಡ್ ವಿಲ್ಲಿಂಗ್, ಭಗವಂತ ಅಪೇಕ್ಷೆ ಪಟ್ಟರೆ ಮಾತ್ರ, ಓನ್ಲಿ ವೆನ್ ಗಾಡ್ ವಿಲ್ಸ್ ಪೀಪಲ್ ಲೈಕ್ ಗುಂಡಪ್ಪ ಆರ್ ಬಾರ್ನ್. ಅದಕ್ಕೆ ನಾನು ಡಿ.ವಿ. ಗುಂಡಪ್ಪ ಅವರಿಗೆ ಗಾಡ್ ವಿಲ್ಲಿಂಗ್ ಗುಂಡಪ್ಪ ಅಂತೇನೆ ಅಂತ. ಅದು ಪ್ರೀತಿ ಅವ್ರದ್ದು. ಇನ್ನೊಂದು ಚಿತ್ರ ಒಳ್ಳೆ ಬಹಳ ಸಂತೋಷವಾಗಿರುವಂತಹ ಮಾತು, ಎಷ್ಟು ಹ್ಯೂಮರಸ್ ಆಗಿ ಡಿ.ವಿ.ಜಿ ತಗೋತಾ ಇದ್ರು ಅನ್ನೋದನ್ನು. ಪದ್ಮನಾಭನ್ ಅವ್ರ ಬಗ್ಗೆ ಒಂದ್ಸಲ ಪದ್ಮನಾಭನ್ ಅವರು ಡಿ.ವಿ.ಜಿ ಅವ್ರ ಮನೆಗೆ ಹೋದಾಗ ಒಂದು ಅಚ್ಚರಿ ಕಾದಿತ್ತು ಅವರಿಗೆ. ಅಚ್ಚರಿ ಏನಪ್ಪಾ ಅಂದ್ರೆ, ಇವರು ಹೋಗ್ತಿರೋ ಹಾಗೇನೆ ಅವ್ರು ನೋಡಿದ್ರಂತೆ ಡಿ.ವಿ.ಜಿ ಯಾರನ್ನೋ ಒಬ್ಬರನ್ನು ಕಳಿಸೋದಕ್ಕೆ ಗೇಟ್ ವರೆಗೂ ಬಂದ್ರು. ತುಂಬಾ ಗೌರವದಿಂದ ಗೇಟ್ ವರೆಗೂ ಕಳಿಸೋಕೆ ಬಂದ್ರಂತೆ. ಇವರಿಗೆ ಆಶ್ಚರ್ಯ ಆಯಿತು. ಆತ ಬಹಳ ಸಾಧಾರಣ ಮನುಷ್ಯ, ಬರೀ ಕಿರಿಕಿರಿ ಮನುಷ್ಯ, ಬರೀ ತಕರಾರಿನ ಮನುಷ್ಯ, ವೆರಿ ಆರ್ಡಿನರಿ ಫೆಲೋ, ತಕರಾರು ಮಾಡುವಂತ ಮನುಷ್ಯ. ಅವನಿಗೆ ಇಷ್ಟೊಂದು ಮರ್ಯಾದೆ ಕೊಟ್ಕೊಂಡು ಗೇಟ್ ವರೆಗೂ ಬರ್ತಿದ್ದಾರೆ ಯಜಮಾನರು ಅಂತ. ಗೇಟ್ ವರೆಗೂ ಬಂದ್ರಂತೆ. ಅವ್ರನ್ನ ಕಳಿಸಿದ್ಮೇಲೆ ಇವ್ರು ನೋಡಿ, ಬನ್ನಿ ನೀವು ಬನ್ನಿ ಒಳಗೆ ಅಂತ ಅದೇ ಗೌರವವಾಗಿ ಕರ್ಕೊಂಡು ಹೋದ್ರಂತೆ ಒಳಗಡೆ. ಇವ್ರಿಗೆ ಮುಜುಗರ ಆಗ್ಬಿಡ್ತು. ಯಜಮಾನ್ ಇಷ್ಟು ಪ್ರೀತಿಯಿಂದ ಕರ್ಕೊಂಡು ಹೋಗ್ತಾರೆ, ಗೌರವದ ಕರ್ಕೊಂಡು ಹೋಗ್ತಾರೆ. ಒಳಗೆ ಹೋಗ್ಬಿಟ್ಟು ಕೇಳಿದ್ರಂತೆ, ಈ ಆದ್ರ ಗೌರವ ನನಗೆ ಅರ್ಥ ಆಗ್ಲಿಲ್ಲ ಅಂತ ಪದ್ಮನಾಭನ್ ಹೇಳಿದ್ರಂತೆ. ಅವನಿಗೆ ಅಷ್ಟು ಆದರ ಮಾಡಿ ಕಳಿಸಿದ್ರು, ಅಲ್ಲಿವರೆಗೂ ಗೇಟ್ ವರೆಗೆ ಹೋಗಿ ನನ್ನ ಕರ್ಕೊಂಬಂದ್ರಲ್ಲ ಏನಿದು ಅಂತ. ಅದಕ್ಕೆ ಡಿ.ವಿ.ಜಿ ಎಷ್ಟು ಚೆನ್ನಾಗಿ ಹೇಳ್ತಾರೆ, ಇದೆಯಲ್ಲ ನೀನು ಕರ್ಕೊಂಬಂದಲ್ಲ, ಇದು ಆಗಮಾರ್ಥ ಅಂತೂ ದೇವಾನಾಂ, ಆಗಾಳಿದು ಗಮನಾರ್ಥ ಅಂತೂ ರಾಕ್ಷಸಾಂ ಅಂತ ಹೇಳಿದ್ರು. ನಿನ್ನ ಕರ್ಕೊಂಬಂದಲ್ಲ, ಅದು ಆಗಮಾರ್ಥ ಅಂತೂ ದೇವಾನಾಂ, ಆಗಾಳ ಮಾಡಿದ್ದು ಗಮನಾರ್ಥ ಅಂತೂ ರಾಕ್ಷಸಾಂ ಅಂತ. ಇಬ್ರು ಜೋರಾಗಿ ನಕ್ರು ಅಂತ. ಡಿ.ವಿ.ಜಿ ಹೇಳೋದು ಕಲೆ ನೋಡಿ. ಅವ್ರದ್ದು ರಾಜಾಜಿಯವರು, ಚಕ್ರವರ್ತಿ ರಾಜಗೋಪಾಲಾಚಾರ್ಯವರು ಡಿ.ವಿ.ಜಿ ಬಗ್ಗೆ ಏನು ಅಭಿಪ್ರಾಯ ಇಟ್ಕೊಂಡಿದ್ರು ಅಂತ, ಎಷ್ಟು ಮೆಚ್ಚುಗೆ ಇಟ್ಕೊಂಡಿದ್ರು, ಪ್ರೀತಿ ಇಟ್ಕೊಂಡಿದ್ರು ಅನ್ನೋದು ಒಂದು ಇಂಟ್ರೆಸ್ಟಿಂಗ್ ಘಟನೆ ಬರುತ್ತೆ. ಪತ್ರಕರ್ತರಾದಂಥ ಎಸ್.ಆರ್. ಕೃಷ್ಣಮೂರ್ತಿಯವರು ಮತ್ತು ವಿ.ಎನ್. ಸುಬ್ರಾವ್ ಅವರು ಡಿ.ವಿ.ಜಿ ತುಂಬಾ ಹತ್ತಿರವಾಗಿದ್ದಂಥವ್ರು. ಅವ್ರು ಒಂದ್ಸಲ ಚಕ್ರವರ್ತಿ ರಾಜಗೋಪಾಲಾಚಾರ್ಯ ಅವರನ್ನು ನೋಡೋಕೆ ಹೋದಾಗ ಲೋಕಾಭಿರಾಮ ಮಾತಾಡ್ತಾ ಇದ್ರಂತೆ. ಮಾತಾಡ್ತಿರ್ಬೇಕಾದ್ರೆ ಯಾವುದೋ ಒಂದು ಸಂದರ್ಭದಲ್ಲಿ ಡಿ.ವಿ.ಜಿ ಅವರ ಹೆಸರು ಪ್ರಸ್ತಾಪ ಆಯಿತು. ಡಿ.ವಿ.ಜಿ ಹೆಸರು ಬಂದ ತಕ್ಷಣ ಇಬ್ರು ಹೇಳಿದ್ರಂತೆ, ನಾವು ಡಿ.ವಿ.ಜಿ ಅವರಿಗೆ ಎಷ್ಟು ನಿಕಟರಾಗಿದ್ದೀವಿ, ಅವರ ಕುಟುಂಬ ಮಿತ್ರರಾಗಿದ್ದೀವಿ ಅಂತ ಹೇಳ್ಕೊಂಡ್ರಂತೆ. ಆಗ ರಾಜಾಜಿ ಹೇಳಿದ ಮಾತು ಅದ್ಭುತ ಮಾತು. ಅದರಲ್ಲಿ ಬರ್ತದೆ, ಹೇಳ್ತಾರೆ ಅವರು, ಯು ಆರ್ ವೆರಿ ಲಕ್ಕಿ ಟು ಹ್ಯಾವ್ ಸಚ್ ಎ ಡಿಸ್ಟಿಂಗ್ವಿಶ್ಡ್ ಮ್ಯಾನ್ ಆಸ್ ಯುವರ್ ಫ್ಯಾಮಿಲಿ ಫ್ರೆಂಡ್. ಚಕ್ರವರ್ತಿ ರಾಜಗೋಪಾಲಾಚಾರಿ, ಫಸ್ಟ್ ಗವರ್ನರ್ ಜನರಲ್ ಆಫ್ ಇಂಡಿಯಾ ಆದವ್ರು ಹೇಳಿದ ಮಾತಿದು. ಯು ಆರ್ ವೆರಿ ಲಕ್ಕಿ ಟು ಹ್ಯಾವ್ ಸಚ್ ಎ ಡಿಸ್ಟಿಂಗ್ವಿಶ್ಡ್ ಮ್ಯಾನ್ ಆಸ್ ಯುವರ್ ಫ್ಯಾಮಿಲಿ ಫ್ರೆಂಡ್ ಅಂತ ಹೇಳಿ ಮುಂದೆ ಹೇಳ್ತಾರೆ. As young and growing journalists, you should be inspired by the ideal manner in which he has pursued the journalistic profession. ಯಾವ ಗೌರವದಿಂದ ಘನತೆಯಿಂದ ಅವರು ಪತ್ರಕರ್ತ ಕೆಲಸವನ್ನು ಮಾಡಿದ್ರೋ ಅದು ನಿಮಗೆ ಮಾದರಿ ಆಗಬೇಕು ಅನ್ನೋ ಮಾತನ್ನು ಇವರು ಹೇಳ್ತಾರೆ. ರಾಜಾಜಿ ಹೇಳುವಂತ ಮಾತು ಅವರಿಗೆ ಇರೋದು ಕೇಳಿದಾಗ ಅವರಿಗೆ ಸಮಾಜದ ಬಗ್ಗೆ ಕಳಕಳಿ ಎಷ್ಟಿತ್ತು. ಯಾರಾದರೂ ಏನಾದರೂ ಒಂದು ಮಾತು ಹೇಳಿದ್ರೆ ಅದನ್ನು ಸುಮ್ಮನೆ ಉಡಾಫೆ ಅಂತ ಹೇಳೋದಲ್ಲ, ಅದರ ರೀತಿ ಮಾಡಿ ಅವ್ರು ಒಳ್ಳೇದು ಏನಾಗ್ತದೆ ನೋಡಿ. ಒಂದು ಮಾತು ಚೆನ್ನಾಗಿರುವಂಥದ್ದು, ಎಲ್ಲ ಶೇಷಗಿರಿ ರಾಯರ ಬಗ್ಗೆ ಸಂಬಂಧಪಟ್ಟಂತ ಮಾತು.
ಒಂದು ಹೊಸ ಹೆಜ್ಜೆ ಹಾಕಬೇಕು ಜೀವನದಲ್ಲಿ ಅಂತ ಹೇಳಿ ತೀರ್ಮಾನ ಮಾಡಿ ಎಲ್ಲ ಶೇಷಗಿರಿ ರಾಯರು ತಮ್ಮ ಕೆಲಸಕ್ಕೆ ರಾಜೀನಾಮೆ ಕೊಡಬೇಕು ಅಂತ ತೀರ್ಮಾನಕ್ಕೆ ಬಂದರು. ಅದನ್ನು DVG ಅವರಿಗೆ ಹೇಳಬೇಕು ಅಂತ ಡೀಟೇಲ್ ಆಗಿ ಒಂದು ಪತ್ರ ಬರೆದ್ರಂತೆ, ಹೇಗೆ ರಾಜೀನಾಮೆ ಕೊಡಬೇಕು ಅಂತಿದ್ದೀನಿ ನಾನು. DVG ಅವರು ಆ ಪತ್ರ ಮುಟ್ಟಿದ ಮರುದಿನಾನೇ ಉತ್ತರ ಬರೆದ್ರಂತೆ. ಅವ್ರ ಕಣ್ಣಿನ ತುಂಬಾ ನೋವಿತ್ತು, ಬರೆಯೋಕ್ಕಾಗ್ತಿಲ್ಲ, ಆದರೂ ಪತ್ರ ಬರೆದ್ರು. ಆ ಪತ್ರದ ಒಕ್ಕಣೆ ಹೀಗಿದೆ, ಎಷ್ಟು ಚೆನ್ನಾಗಿದೆ ನೋಡಿ. DVG ಎಷ್ಟು ಆಳವಾಗಿ ಚಿಂತೆ ಮಾಡಿರಬೇಕು ಅಂತ. ಬರೀ ಶೇಷಗಿರಿ ರಾಯರ ಬಗ್ಗೆ ಅಲ್ಲ, ಅವರಿಗೆ ಮಹಿಳೆಯರ ಬಗ್ಗೆ ಇದ್ದಂತಹ ಗೌರವ ಇದರಿಂದ ಗೊತ್ತಾಗುತ್ತೆ ಪತ್ರದಿಂದ. ಅವ್ರು ಬರೀತಾರೆ, ಯುವರ್ ಲೆಟರ್ ಈಸ್ ಅ ಸ್ಯಾಡ್ ರೀಡಿಂಗ್. ಯುವರ್ ಲೆಟರ್ ಈಸ್ ಅ ಸ್ಯಾಡ್ ರೀಡಿಂಗ್. ಐ ಥಿಂಕ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಮೈಂಡ್. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಮೈಂಡ್. You must think and think several times before taking a decision. Think and think several times before taking a decision. Next part, ಬಹಳ ಚೆನ್ನಾಗಿದೆ. But you should not decide without the consent of Mrs. Sheshgiri Rao. ಅದ್ಭುತ ಮಾತು. You should not decide without the consent of Mrs. Sheshgiri Rao. Next sentence, ಇನ್ನೂ ಅದ್ಭುತ. The future belongs to her even more than to you. You have no right to compel her to share your ideals. You should not take any risks to which she is not a party, a cheerfully consenting party. Just not a party, cheerfully consenting party. ಎಷ್ಟು ತೂಕದ ಮಾತು ನೋಡಿ. ರಾಜೀನಾಮೆ ಕೊಡಿ, ತೊಂದರೆ ಇಲ್ಲ, ಆದರೆ ನಿಮ್ಮ ಹೆಂಡತಿಗೆ ಒಪ್ಪಿಗೆ ಇಲ್ಲದೆ ಮಾಡಬೇಡಿ. ಯಾಕಂದರೆ ಮುಂದಿನ ಜೀವನ ನಿಮಗಿಂತ ಹೆಚ್ಚು ಅವರಿಗೆ ಸಂಬಂಧಪಟ್ಟದ್ದು. ಅದರಿಂದ ಅವರು ಸಂತೋಷವಾಗಿ ನಿಮ್ಮ